ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಕೆಲವೊಂದು ಸಿನಿಮಾದ ಟೀಸರ್ಗಳನ್ನ ನೋಡಿದಾಗ ನಮಗೆ ಉತ್ತರಗಳು ಸಿಗೋದಕ್ಕಿಂತ ಪ್ರಶ್ನೆಗಳು ಹುಟ್ಟೋದು ಜಾಸ್ತಿ. ಸೊ ಈಗ ಉತ್ತರಗಳನ್ನ ಹುಡುಕುವಂಥ ಒಂದು ಪ್ರಯತ್ನದಲ್ಲಿ ಇದ್ದೀನಿ. ಸೊ ನಮ್ಮೊಟ್ಟಿಗೆ ಇದ್ದಾರೆ ಕರಿಕಾಡ ಸಿನಿಮಾದ ನಿರ್ದೇಶಕರಾದಂತಹ ಕೆ ವೆಂಕಟೇಶ್ ಸರ್ ಅವರು. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ಮೊದಲಿಗೆ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಗೆ ನಡೀತಿದೆ ಸರ್ ಸಿನಿಮಾ ಕೆಲಸಗಳೆಲ್ಲ? ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಡೇಟ್ ಹತ್ರ ಬಂದಂಗೆ ಪ್ರೆಷರ್ಗಳು ಜಾಸ್ತಿ ಆಗ್ತಾ ಇರ್ತವೆ. ಆ ಪ್ರೆಷರಲ್ಲಿ ಹೋಗ್ತಾ ಇದೆ. ಪ್ರಮೋಷನ್ಸ್ ಎಲ್ಲ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಪ್ರಮೋಷನ್ ಎಲ್ಲ ಆಲ್ಮೋಸ್ಟ್ ಪ್ರೊಡಕ್ಷನ್ ಹೌಸೇ ಕಂಟ್ರೋಲ್ ಮಾಡ್ತಾ ಇದೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ಫಸ್ಟ್ ಸಿನಿಮಾ ಅಂತಂದ್ರೆ ಮರ್ತೋಗ್ಬಿಟ್ಟಿದ್ದೀನಿ. ಆ ಥರ ಪ್ರಮೋಷನ್ ರೀಚ್ ಮಾಡ್ತಿದ್ದಾರೆ. ಓಕೆ. ಸೊ ಎಲ್ಲಿ ಹೋದ್ರೂ ತುಂಬ ಫ್ರೆಂಡ್ಸ್ಗಳು ಸಿಕ್ಕೋರು ಎಲ್ಲರೂ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಒಂದು ದೊಡ್ಡ ಖುಷಿ. ಅದೆಲ್ಲ ಪ್ರೊಡಕ್ಷನ್ ಹೌಸ್ಗೆ ಸೇರಿರೋದು. ಸರ್, ಇವಾಗ ಇದು ನಮಗೆ ಒಂದಷ್ಟು ವಿಜುವಲ್ಸ್ಗಳು ನೋಡಿದಾಗ ಇದೊಂದು ಮಣ್ಣಿನ ಕಥೆ ಅಂತ ನಮಗೆ ಈಸಿಲಿ ನಮಗೆ ಗೊತ್ತಾಗುತ್ತೆ. ಈಗ ನಮ್ಮ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ಸಾಕಷ್ಟು ಮಣ್ಣಿನ ಕಥೆಗಳು ಬರ್ತಾ ಇದೆ. ಸೊ ನೀವು ಪ್ರಾಬಬ್ಲಿ ಅದು ಒಂದೇ ಒಂದು ಕಾರಣಕ್ಕೆ ಮಣ್ಣಿನ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿರೋ ಅಂತಂದ ಅಥವಾ ಹೇಗೆ? ಇಲ್ಲ 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 ಆ್ಯಕ್ಚುಲಿ ಇವಾಗ ಏನಾಗ್ಬಿಡುತ್ತೆ, ನಮ್ಮ ಮಣ್ಣಿನ ಕಥೆ ಅಂದ ತಕ್ಷಣ ವಿಲೇಜ್ ಬ್ಯಾಕ್ಡ್ರಾಪ್ ಬಿಟ್ಕೊಬಿಡ್ತಾರೆ. ಅದೊಂದು ಕಾಮನ್ ಥರ ಫೀಲ್ ಆಗಿದೆ. ಬಟ್ ಇದು ನಾವು ಮಣ್ಣಿನ ಕಥೆ ಅಂತ ಹೇಳೋದಕ್ಕಿಂತ ನಾವು ನಮ್ಮ ಹಿರಿಕರು ಹೇಳಿರೋದು, ನಾವು ಕೇಳಿರೋದು, ಆ ಥರ ಒಂದಷ್ಟು ಎಲಿಮೆಂಟ್ಸ್ನ ಇದು ಅಡಾಪ್ಟ್ ಮಾಡಿದ್ದೀವಿ. ಸೊ ಆ ಸೀನ್ಗಳು ನೀವು ನೋಡಿದಾಗ ಎಲ್ಲೋ ನಾವು ಕೇಳಿದ ನೆನಪುಗಳು ಆ ಥರ ಎಲ್ಲ ರೀಕಾಲ್ ಆಗ್ತಾ ಹೋಗುತ್ತೆ. ಮೇ ಬಿ 90s ಏನು ಬಾರ್ನ್ ಆಗಿರ್ತಾರೆ ಅವರಿಗೆಲ್ಲ ತುಂಬ ಹತ್ತಿರವಾಗಿರುತ್ತೆ. ಸೊ ಈಗಿನ ಜನ್ರೇಷನ್ ಹುಡುಗರಿಗೆ, ಈಗಿನ ಯೂತ್ಸ್ಗಳಿಗೆ ಹೊಸ ವಿಷಯ ಥರನೂ ಪ್ರೊಜೆಕ್ಟ್ ಆಗುತ್ತೆ ಚಾನ್ಸಸ್ ತುಂಬ ಇದೆ. ಬಿ ಹ್ಯಾಪಿ. ಎಲ್ಲೋ ಒಂದು ಕಡೆ ಇದು ಲೀನಿಯರ್ ಸಬ್ಜೆಕ್ಟ್ ಅಲ್ಲ ಅಂತ ಒಂದು ಅನುಮಾನ ಬರುತ್ತೆ. ಸೊ ಇದರ ನರೇಷನ್ ಸ್ಟ್ರಕ್ಚರ್ ಬಗ್ಗೆ ಹೇಳೋದಾದರೆ? ಸೊ ನರೇಷನ್ ಹೇಳಿದ್ರಿಂದ ಇದು ಆ್ಯಕ್ಚುಲಿ ಎರಡು ಥರ ನಾವು ಸ್ಕ್ರೀನ್ ಪ್ಲೇನ ಅಡಾಪ್ಟ್ ಮಾಡಿದ್ದೀವಿ ಇದರಲ್ಲಿ. ಸೊ ಪ್ರೆಸೆಂಟು ಫಾಸ್ಟ್ ಅಂದರೆ ಜನ್ಮದ ಕಥೆನ ಒಂದು ಲಿಂಕ್ ಮಾಡ್ತಾಯಿದ್ದೀನಿ. ಇದು ಓಪನ್ ಆಗಿ ಬಿಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಎಲ್ಲೋ ಒಂದು ಲಿಂಕು, ಈ ಲೀನಿಯರ್ ಅನ್ಲೀನಿಯರ್ ಅನ್ನೋದು ನಾವು ರಿಲೀಸ್ ಆದಾಗ ಖಂಡಿತ ಫಸ್ಟ್ ಶೋ ಆದ ತಕ್ಷಣ ನಾನು ನಿಮಗೆ ಸಿಕ್ಕ ಹೇಳ್ತೀನಿ ಏನಾಗುತ್ತೆ. 100% ಈಗ ನಾವು ನೋಡ್ತಿರೋ ಸುತ್ತಮುತ್ತ ಈಗ ಪ್ರೆಸೆಂಟ್ ಆಗ್ತಿರೋ ಸಿನಿಮಾಗಳಲ್ಲಿ ಕತೆ ಜಾಸ್ತಿ ಇಟ್ಕೊಬಿಡ್ತೀವಿ, ಸ್ಕ್ರೀನ್ ಪ್ಲೇ ಸ್ಕೋಪ್ ಕಡಿಮೆ ಇಟ್ಟಿರ್ತೀವಿ. ಬಟ್ ಇದರಲ್ಲಿ ನಾನು ತಿಳಿದಂಗೆ ನನಗಿರೋ ನಾಲೆಡ್ಜ್ಗೆ, ತಿಳ್ಕೊಂಡಿರೋ ವಿಷಯಗಳಿಗೆ ಇಷ್ಟು ಪರ್ಸೆಂಟ್ ಅನ್ನೋ ಒಂದು ಕತೆನ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಸ್ಕ್ರೀನ್ ಪ್ಲೇಗೆ ತುಂಬ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಎಲ್ಲ ಕ್ಯಾರೆಕ್ಟರ್ಗಳು ಡಿಸೈನು, ಕ್ಯಾರೆಕ್ಟರೈಸೇಷನ್ಸು ಎಲ್ಲ ತುಂಬ ಚೆನ್ನಾಗಾಗಿ ಎಲ್ಲ ಕ್ಯಾರೆಕ್ಟರ್ಗಳು ತಲೆಯಲ್ಲಿ ಉಳ್ಕೊಳತ್ತವೆ ಅನ್ನೋದು ನನ್ನದು ಒಂದು ಕಾನ್ಫಿಡೆನ್ಸ್. ಮತ್ತೊಂದು ಕಡೆ ನಾವು ಆ್ಯಕ್ಚುಲಿ ನೋಡೋದಾದರೆ ಈ ಸ್ಕ್ರೀನ್ ಪ್ಲೇ ತುಂಬ ಫಾಸ್ಟ್ ಪೇಸಲ್ಲಿ ಆ್ಯಕ್ಚುಲಿ ಹೋಗೋವಂಥದ್ದು ಟೀಸರಲ್ಲಿ ನೋಡಿದಾಗ ಇದನ್ನು ನೀವು ಅಂದರೆ ಸ್ಕ್ರೀನ್ ಪ್ಲೇನ ಇಷ್ಟೊಂದು ಒಳ್ಳೆ ಫಾಸ್ಟ್ ಬಿಟ್ಟಲ್ಲಿ ಇಟ್ಟಿರೋವಂಥದ್ದು ಇದು ಉದ್ದೇಶವಾಗಿ ಇಟ್ಟಿರೋವಂಥದ್ದು ಏನೋ ಅಂತ? 100% ಇದೆಲ್ಲ ಪ್ಲಾನ್ಲಿ. ನಾವು ಎಲ್ಲೋ 2 ಗಂಟೆ ನಾವು ಕತೆ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಒಂದು 3 ಅವರ್ ಶೂಟ್ ಮಾಡಿ ಟ್ರಿಮ್ ಮಾಡಿ ಸ್ಪೀಡ್ ಮಾಡಿರೋದಲ್ಲ. ಸೊ ರೈಟಿಂಗ್ ಟೈಮಲ್ಲೇ ಅದು ಫಿಕ್ಸ್ ಆಗಿತ್ತು. ಸೊ ನಮ್ಮ ಬರಿಬೇಕಾದ್ರೆ ಪೇಪರಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವಿ ಟೈಮಿಂಗ್ಸ್, ಎಷ್ಟು ಬರ್ಬೋದು ಈ ಸೀನ್ಗೆ, ಹಿಂಗೆ ಬರ್ಬೋದು. 90% ನಾವು ಮ್ಯಾಚ್ ಮಾಡಿದ್ದೀವಿ. ನಾವು ಏನು ಬರೆದಿದ್ದೀವಿ ಬರೀಬೇಕಾದ್ರೆ ಏನು ಟೈಮ್ ಕ್ಯಾಲ್ಕುಲೇಷನ್ ಇತ್ತು ಆ ಕ್ಯಾಲ್ಕುಲೇಷನ್ ಪ್ರಕಾರನೇ ಬಂದಿದೆ. ಸೊ ತುಂಬ ಸ್ಪೀಡು ತುಂಬ ಚೆನ್ನಾಗಿರುತ್ತೆ ಸಿನಿಮಾ. ಅಂದರೆ ಈಗಿನ ಜನಕ್ಕೆ ನಾವು ಎಂಗೇಜಲ್ಲಿ ಇಟ್ಕೋಬೇಕು ಅನ್ನೋದಷ್ಟೇ. ಇಲ್ಲ ನಾವು ಚೂರು 1-2 ನಿಮಿಷ ನಾವು ಫ್ರೀ ಬಿಟ್ವಿ ಅಂದರೆ ಆಲ್ರೆಡಿ ಜಾಬಿಂದ ಮೊಬೈಲ್ ಬಂದಿರುತ್ತೆ ಹೊರಗಡೆ, ಅಲ್ಲೇನೋ ಹೋಗಿರುತ್ತೆ. ಸೊ ಕರಿಕಾಡ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಒಂದು ಸೀನ್ ಮಿಸ್ ಆದರೂ ನಮಗೆ ಏನೋ ಒಂದು ಕಂಟೆಂಟ್ ಮಿಸ್ ಆಗಿರುತ್ತೆ. ಒಂದು ಸೀನ್ ಮಿಸ್ ಆದರೂ ಏನೋ ಒಂದು ಕಂಟೆಂಟ್ ಮಿಸ್ ಆಗಿರುತ್ತೆ. ಅದು ಡೌಟಾಗಿ ಉಳಿಬೋದು, ಅರ್ಥ ಆಗಲಿಲ್ಲ ಅದು ಅಂತಲೂ ಬರ್ಬೋದು. ಸೊ ಹಂಗಾಗಿ ಎಂಗೇಜ್ ಆಗಿರಲಿ ಅಂತೇಳಿ ಆ ಸ್ಪೀಡ್ನೆಸ್ ಇಟ್ಟಿದ್ದೀರಾ. ಎಲ್ಲೋ ಒಂದು ಕಡೆ ಕಲರ್ ಪ್ಯಾಲೆಟ್ ಮ್ಯೂಟೆಡ್ ಆಗಿದೆ. ಸೊ ಇದು ವಿಜುವಲ್ ಟೋನ್ ಬಗ್ಗೆ ತಾವು ಹೇಳೋದಾದರೆ? ಸೊ ವಿಜುವಲ್ ಟೋನ್ ಬಗ್ಗೆ ನಾನು ನಮ್ಮ ಜೀವನ್ ಗೌಡ್ರು DOP ಡಿಸ್ಕಷನ್ ಮಾಡ್ಬೇಕಾದ್ರೆ ನಾವು ಇಂದ ಇಯರ್ ಹೋಗ್ತಾ ಇದ್ದೀವಿ. ಸೊ ಕಲರ್ ಇದನ್ನು ನಾವು ಕಲರ್ ಪ್ಯಾಲೆಟ್ನ ಫಸ್ಟ್ ಜಡ್ಜ್ಮೆಂಟ್ ಇರ್ಬೇಕು ನಮಗೆ. ಸೊ ನಾವು ಯಾವ ಟೋನಲ್ಲಿ ಹೋಗ್ತೀವಿ, ನಾವು ಯೂಸ್ ಮಾಡೋ ಲೈಟ್ಸು, ಸೊ ಮಿನಿಮಲ್ ಇರಬೇಕಾ, ಜಾಸ್ತಿ ತುಂಬಬೇಕಾ, ಇವೆಲ್ಲ ತುಂಬ ಪ್ಲಾನ್ ಮಾಡಿ ಆಗಿರೋದು. ಹಂಗಾಗಿ ಔಟ್ಪುಟ್ ನಮಗೆ ಸಪೋರ್ಟ್ ಮಾಡಿದೆ. ಮತ್ತೊಂದು ಕಡೆ ನನಗೇನಿಸ್ತು, ಅಲ್ಲಲ್ಲಿ ಬಂದೂಕು ಇದು ಈ ಸೀನ್ಗಳೆಲ್ಲ ತುಂಬ ಆಗಾಗ ಬರೋ ಅಂಥದ್ದು. ಸೊ ಈಗ ನನ್ನ ಪ್ರಶ್ನೆ ಏನು ಅಂದರೆ, ಇವಾಗ ಏನಂದರೆ ಇದು ಸಮಾಜದ ಸಮಸ್ಯೆಗಳ ವಿರುದ್ಧನಾ ಅಥವಾ ಮನುಷ್ಯನ ಆಂತರಿಕ ತೊಳಲಾಟದ ವಿರುದ್ಧನಾ ಅನ್ನೋಂಥದ್ದು? ಮನುಷ್ಯನ ಒಳಗಡೆನೇ ಇರೋಂಥ ತೊಳಲಾಟನೇ ಈ ಕರಿಕಾಡ ಸಿನಿಮಾ. ಓಕೆ, ಒಂದೇನಂದ್ರೆ ಮತ್ತೊಂದು ಸರ್, ಇವಾಗ ನೀವು ಆಗಲೇ ಹೇಳಿದರೆ ಇದು ಮಣ್ಣಿನ ಕಥೆನೇ ಅಂತ. ಇವಾಗ ನಾವು ನೋಡಿದಾಗ ವಿಜುವಲ್ಸ್ ನೋಡಿದಾಗ ನಮಗೆ ಅನಿಸೋ ಇದು ಒಂದು ಅಧಿಕಾರದ ಪ್ರತೀಕನ ಅಥವಾ ಇದು ನಡೆಯುವಂಥದ್ದು, ಈ ಸಂಘರ್ಷ ನಡೆಯುವಂಥದ್ದು ಹೆಣ್ಣಿಗೋಸ್ಕರನ ಮಣ್ಣಿಗೋಸ್ಕರನ? ಸೊ ಆ್ಯಕ್ಚುಲಿ ಹೆಣ್ಣಿಗೋಸ್ಕರನ ಮಣ್ಣಿಗೋಸ್ಕರನ ಅನ್ನೋದು ನಾವು ಸಿನಿಮಾದಲ್ಲೇ ಯಾಕಂದರೆ
ಈ ಎರಡರಲ್ಲಿ ಒಂದು ಹೇಳೋಕೆ ಹೋದ್ರೂ ಅನ್ಬ್ಯಾಲೆನ್ಸಿಂಗ್ ಆಗುತ್ತೆ ಸಿನಿಮಾ ಕರಿಕಡಗೆ. ಸೊ ಹಂಗಾಗಿ ಅವೆರಡಕ್ಕೂ ಉತ್ತರ 100% ಕರಿಕಡದಲ್ಲಿ ಸಿಗುತ್ತೆ. ಕರಿಕಡ ಸಿನಿಮಾದಲ್ಲಿ ನಮಗೆ 100% ಸಿಗುತ್ತೆ, 100% ಸಿಗುತ್ತೆ. ಇವಾಗ ತಮ್ಮದು ಫಸ್ಟ್ ಡೈರೆಕ್ಷನ್? ನಂದು ಇದು ಫಸ್ಟ್ ಮೂವಿ, ಮೊದಲನೇ ಡೈರೆಕ್ಷನ್. ಓಕೆ, ತಾವು ಮೇನಾಗಿ ಈ ಒಂದು ಕಥೆನ ನೀವು ಆಯ್ಕೆ ಮಾಡ್ಕೊಂಡಿರೋ ಹಿಂದೆ ಇರುವಂಥ ಉದ್ದೇಶ ಏನಿತ್ತು ಸರ್? ಸೊ ಆ್ಯಕ್ಚುಲಿ ಇದು ನಾನು ನಮ್ಮ ಕಾಡು ನಟರಾಜ್ ಸರ್ ಅವರು ಫಸ್ಟ್ ಮೀಟ್ ಆದಾಗ ನಮ್ಮ ಬೇರೆ ಕತೆ ಒಂದು ಅಪ್ರೋಚ್ ಕೊಟ್ಟಿದ್ದೆ ಅವರಿಗೆ. ಅಂದರೆ ಅವ್ರ ಫ್ರೆಂಡ್ಸ್ ಒಬ್ಬರು ಇದ್ದಾರೆ, ಕಿರಣ್ ಬಣ್ಗಾರ್ ಅಂತೇಳಿ, ಚಿಕ್ಕಮಂಗ್ಳೂರು ಅವರು ಪ್ರಾಪರು. ನಾನು ಮೈಸೂರಲ್ಲಿದ್ದೆ ಅವಾಗ, ನಂದು ತುಮಕೂರು ಪ್ರಾಪರು, ಮೈಸೂರಲ್ಲಿದ್ದೆ. ಸೊ ಆ ಫ್ರೆಂಡ್ಶಿಪ್ಪಲ್ಲಿ ಅವರು ಕಾಡು ನಟರಾಜ್ ಸರ್ಗೆ ಕೊಟ್ಟಿದ್ದಾರೆ, ಈ ಥರ ಒಬ್ಬ ಡೈರೆಕ್ಟರ್ ಇದ್ದಾರೆ, ಒಂದು ಅಂದರೆ ನಾನು ಕೋ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೆ ನನ್ನ ಇನ್ನೊಂದು ಕತೆಗೆ. ಸೊ ಅವಾಗ ಅವ್ರು ಲಿಂಕ್ ಮಾಡಿಕೊಟ್ಟಾಗ ನನ್ನ ಅಪ್ರೋಚ್ ಮಾಡಿದ್ರು ಮೈಸೂರಲ್ಲಿ. ಸೊ ಮೀಟ್ ಮಾಡಿದಾಗ ನಮ್ಮಿಬ್ರಿಗೂ ಒಂದು ಗೊಂದಲ ಇತ್ತು ಒಳಗಡೆ, ಏನಂದರೆ ಸೊ ಲವ್ ಸ್ಟೋರಿ, ಅವರು ಮಾಸಲ್ಲಿ ಬೇಕು ಅಂತ ಅವರು. ಸೊ ಈ ಥರ ಡಿಸ್ಕಷನ್ ಬಂದಾಗ ಒಂದ್ಸರಿ ನಾವಿಬ್ಬರು ಕೂತಾಗ ಅದು ಓಪನ್ ಆಗೋಯ್ತು. ಇಲ್ಲ ನಾವು ಒಂಥರ ಮಾಸ್ ಎಲಿಮೆಂಟ್ ಇಟ್ಕೊಂಡು ಈ ಥರ ಮಾಡೋಣ, ಒಂದು ಲಾಂಚ್ ಆಗಬೇಕು ಅಂತ ಸರಿ ಅಂತ ಪ್ಲ್ಯಾನ್ ಮಾಡಿದಾಗ ಆಮೇಲೆ ನಾವು ಈ ಕರಿಕಾಡ ಲೈನು ಅವ್ರ ಹತ್ರನೇ ಇತ್ತು. ಸೊ ಅವಾಗ ಟೈಟ್ಲ್ ಫಿಕ್ಸ್ ಆಗಿರಲಿಲ್ಲ ಕರಿಕಾಡ ಅಂತ. ಸೊ ಈ ಥರ ವರ್ಕ್ ಆಗಬೇಕಾದ್ರೆ ಕಾಡ ಅನ್ನೋ ಕ್ಯಾರೆಕ್ಟ್ರು ಅವ್ರ ನಿಕ್ ನೇಮ್ ಆ್ಯಕ್ಚುಲಿ ಕಾಡ ನಟರಾಜ್ ಅಂತ. ಸೊ ನಾವು ಯಾಕೆ ಬೇರೆ ಹೆಸರಲ್ಲಿ ಹೋಗಬೇಕು, ಕಾಡ ಅಂತಲೇ ಕ್ಯಾರೆಕ್ಟರೈಸೇಷನ್ ಮಾಡೋಣ. ತುಂಬ ಆಪ್ಟಾಗಿತ್ತು ಆ ಕ್ಯಾರೆಕ್ಟರ್. ನಾವು ಸುಮ್ಮನೆ ಅವ್ರ ನಿಕ್ ನೇಮ್ ಅಂದ ತಕ್ಷಣ ಅದೇ ಹೆಸರು ಇರಬೇಕು ಅಂತ ಏನಿಲ್ಲ. ಆ ಕಾಡ ಅನ್ನೋ ಹೆಸರು ಈ ಕ್ಯಾರೆಕ್ಟರ್ಗೆ ತುಂಬ ಆಪ್ಟಾಗಿತ್ತು. ಸೊ ಹಂಗಾಗಿ ನಾವು ಹಿಂದೆ ಮುಂದೆ ನೋಡಲೇ ಇಲ್ಲ, ಇದು ನಾವು ಕಾಡ ಅಂತ ಕ್ಯಾರೆಕ್ಟರ್ ನೇಮ್ ಫಿಕ್ಸ್ ಮಾಡೋಣ. ಅವ್ರ ಹೆಸರು ಬಂದು ಕಾಡ, ಆ್ಯಕ್ಚುಲಿ ಕಾಡ ನಟರಾಜ್ ಅವರು. ಸೊ ನಮಗೆ ಇವಾಗ ವಿಜುವಲ್ಸ್ಗಳೆಲ್ಲ ಯೂಶಲಿ ನೋಡಿದಾಗ ನಮ್ಗೆ ಎಲ್ಲೋ ಒಂಥರ ಈ ಕಾಡು, ಈ ಪರಿಸರ ಹೆಚ್ಚಾಗಿ ನಮಗೆ ಕಾಣಿಸೋವಂಥದ್ದು. ಸೊ ಈ ಕಾಡು ಕೂಡ ಎಲ್ಲೋ ಒಂದು ಅವಿಭಾಜ್ಯ ಅಂಗ ಅಂತ ನಮ್ಗೆ ಅನ್ಸುತ್ತೆ. ಸೊ ಕಾಡಿಗೂ ಹಾಗೆಯೇ ನಾಯಕನ ಪಾತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ ಈ ಸಿನಿಮಾದಲ್ಲಿ? ಇದ್ರೆ ಯಾವ ರೀತಿ? 100% ಇದೆ. ಈ ಕಾಡನಿಗೂ ತುಂಬ ನಂಟು. ಏನಂದರೆ ಇವಾಗ ನಾವು ಸಪೋಸ್ ನಾವು ಈಗಿನ ಜನಗಳು ಹೆಂಗಾಗಿದೆ ಅಂದರೆ ಕಾಡಿಗೆ ಹಾನಿ ಮಾಡೋದೇ ಜಾಸ್ತಿ. ಸೊ ಅವಾಗ ಕಡಿಮೆ ಇತ್ತು, 80s 90s ಕಡಿಮೆ ಇತ್ತು. ಬಟ್ ಗೊತ್ತಾಗ್ತಿರಲಿಲ್ಲ, ನಮ್ಗೆ ಏನು ನೋಡಿದ್ರು ಗೊತ್ತಾಗ್ತಿರಲಿಲ್ಲ. ಈಗ ಮೀಡಿಯಾ ಇದೆ ಅಲ್ಲ, ಗೊತ್ತಾಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ಹೀರೋ ಒಂದು ಗ್ಯಾಂಗು ಕಾಡಿಗೆ ಹೋಗ್ತಾರೆ. ಸೊ ಏನೋ ಒಂದು ಶಿಕೆಯನ್ನು ಹೋಗ್ತಾರೆ. ಸೊ ಅಲ್ಲಿ ಒಂದಷ್ಟು ಸಂಘರ್ಷಣೆಗಳು ಅವು ಆಗ್ತವೆ. ಸೊ ಆದಾಗ ಪ್ರಕೃತಿ ಹೇಗೆ ಸಪೋರ್ಟ್ ಮಾಡುತ್ತೆ ಹೀರೋಗೆ ಅಥವಾ ಆ ಕ್ಯಾರೆಕ್ಟ್ರಿಗೆ, ನಾಯಕ ನಟಿಗೆ, ನಿಮ್ಮ ಮೇಲೆ ಲೀಡ್ಗೆ ಯಾವ ಥರ ಸಪೋರ್ಟ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೇಳೋಕ್ಕೂ ಆಗ್ತಾಯಿಲ್ಲ. ತುಂಬ ಮೇನ್ ಥಿಂಗ್ಸ್ ಬರುತ್ತೆ ಆ ಎಪಿಸೋಡಲ್ಲಿ ನಮಗೆ. ಓಕೆ, ಆಮೇಲೆ ಮತ್ತೊಂದು ಏನಂದರೆ ಈ ಫೈರ್ ನಮ್ಗೆ ಅಲ್ಲಲ್ಲಿ ಕಾಣಿಸೋ ಅಂಥದ್ದು. ಇವಾಗ ಈ ಫೈರ್ ಹುಟ್ಟೋದಕ್ಕೆ ಕಾರಣ ಯಾರು? ನಿರ್ದೇಶಕರ, ಸ್ಕ್ರಿಪ್ಟಾ ಅಥವಾ ಪ್ರದೇಶನ? ಆ್ಯಕ್ಚುಲಿ ನನಗೆ ಅವ್ರು ಹೇಳಿದ ಫಸ್ಟ್ ಲೈನೇ ನನಗೆ ಇಂಪ್ರೆಸ್ ಆಯಿತು. ಅಂದರೆ ಓವರಾಲ್ ಕತೆ ಅನ್ನೋದಕ್ಕೆ ಕೆಲವು ಹೇಳಿದ ತಕ್ಷಣ ಟಕ್ಕನ ಈ ವಿಷಯ, ಈ ಮ್ಯಾಟ್ರ್ ವರ್ಕ್ ಆಗುತ್ತೆ ಅನ್ನೋದು ತಲೆಗೆ ಬರುತ್ತೆ. ಸೊ ಇಲ್ಲ ಸರ್, ಈ ಲೈನ್ ಮೇಲೆ ವರ್ಕ್ ಮಾಡೋಣ ನಾವು ಅಂದಾಗ ತುಂಬ ನಮ್ಮಿಬ್ಬರದ್ದು ಕಾಂಬಿನೇಷನ್ ತುಂಬ ವರ್ಕ್ ಆಯಿತು. ಸೊ ವರ್ಕಾಗಿ ನಾವಿಬ್ಬರೇ ತುಂಬ ವರ್ಕಾಗಿ ಈ ಥರ ಮಾಡೋಣ ಅವರು ಒಂದು ಹೇಳೋರು, ನಾನು ಇನ್ನೊಂದು ಕ್ರಿಯೇಟ್ ಮಾಡ್ತಿದ್ದೆ. ಈ ಥರ ಡಿಸ್ಕಷನ್ ಆಗ್ತಾ ಒಂದು ರೆಡಿ ಆಗಿದೆ ಕರಿಕಾಡ. ಸೊ ಅದರಲ್ಲಿ ಮೇಜರ್ ಹೀರೋ ಬ್ಯಾಕ್ಡ್ರಾಪ್ ಬಂದ್ಬಿಟ್ಟು ಹಂಟರ್. ಸೊ ಇದ್ರ ಜೊತೆಗೆ ಅವನೊಬ್ಬ ರೈತ. ಅಂದರೆ ಸಿಂಬಲಿಕಾಗಿ ತೋರಿಸಿದೀವಿ ರೈತ ಅಂತ, ಅವನೊಬ್ಬ ರೈತ. ಸೊ ಅವನು ಏನೇ ಕತೆ ನಡೆದ್ರು ಆ ಹೊಲದ ಸುತ್ತಮುತ್ತ ಈ ಕಾಡಿನ ಹೊರಗಡೆ ನಡೀತಾ ಇರ್ತಕ್ಕಂಥ. ಸರ್, ಇವಾಗ ಒಂದು ಹಂಟರ್ಸ್ಗಳನ್ನ ಹೇಳ್ದಂಗೆ ಬಂದೂಕ್ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಸನ್ನಿವೇಶಗಳು ನಮಗೆ ಹೆಚ್ಚಾಗಿ ಕಾಣುವಂಥದ್ದು. ಸೊ ಇದಕ್ಕೆಲ್ಲ ಪ್ರಿಪ್ರೇಷನ್ಸ್ಗಳು ಯಾವ ರೀತಿ ಇತ್ತು ಅಂತ ಇದ್ರ ಬಗ್ಗೆ ಎಲ್ಲ, ಬಿಕಾಸ್ ತುಂಬ ಗೊತ್ತಿದ್ರೇ ನಾವು ಈ ರೀತಿಯಾದಂಥ ಸನ್ನಿವೇಶಗಳನ್ನ ಸಿನಿಮಾದಲ್ಲಿ ತರೋಕ್ಕಾಗೋದು. ಸೊ ಅದ್ರ ಬಗ್ಗೆ ಹೇಳೋದು 100% ನನಗೆ ನಾನು ಡೈರೆಕ್ಟ್ ಹಂಟ್ ಮಾಡಿದ್ದು ನಾನು ನೋಡಿಲ್ಲ. ಸೊ ತುಂಬ ಕೇಳಿದ್ದೀವಿ, ಒಂದಷ್ಟು ಕಡೆ ಓದಿದ್ದೀವಿ. ಸೊ ಅದರಲ್ಲಿ ನನಗೆ ಕಾಡ ನಟರಾಜ್ ಅವ್ರು ಹೇಳ್ತಿದ್ರು, ಅವ್ರು ಚಿಕ್ಕ ಹುಡುಗ ಇದ್ದಾಗ ಅಲ್ಲಿ ಅವರು ಚಿಕ್ಕಮಂಗ್ಳೂರೇ ಅಲ್ವಾ, ಸರಪನಹಳ್ಳಿ ಅಂದಾಗ ಅರೆ ಮಲೆನಾಡು ಭಾಗಕ್ಕೆ ಬರುತ್ತೆ. ಸೊ ಅವ್ರ ಒಂದಷ್ಟು ಅನುಭವಗಳಿತ್ತು ಅವ್ರ ಹತ್ರ. ಸೊ ಈ ಥರ ಹಿಂಗೆ ಅಂದರೆ ಹಂಟಿಂಗ್ ಸ್ಟೇಜಸ್ ಹಿಂಗಿರುತ್ತೆ, ಈ ಸ್ಟೇಜ್ ಆದಮೇಲೆ ಈ ಸ್ಟೇಜ್ ಆದಮೇಲೆ ಈ ಸ್ಟೇಜ್ ಈ ಥರ ಇರುತ್ತೆ. ಸೊ ನಾವು ಯಾಕೆ ಇದನ್ನೇ ಸ್ಕ್ರೀನ್ ಪ್ಲೇ ಥರ ಫಿಟ್ ಮಾಡಬಾರ್ದು ಅಂತೇಳಿ. ಬಟ್ ಅದನ್ನ ಎಕ್ಸಿಕ್ಯೂಷನ್ ಮಾಡೋದು ತುಂಬ ಕಷ್ಟ ಆಯಿತು. ಏನಕ್ಕೆ ನನಗೆ ಗೊತ್ತಿಲ್ಲ ಅದು. ಸೊ ಅದನ್ನು ನೀಟಾಗಿ ತಿಳ್ಕೊಂಡು ರಿಸರ್ಚ್ ಮಾಡಿ, ಅವ್ರು ಯಾರು ಹೇಳಿದರು ಅವ್ರ ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ವಿಷಯ ಕಲೆಕ್ಟ್ ಮಾಡ್ಕೋಬೇಕು. ನಾವು ಕಲೆಕ್ಟ್ ಮಾಡಿ ಅದನ್ನು ಸಿನಿಮ್ಯಾಟಿಕ್ಕಾಗಿ ನಾವು ಕನ್ವರ್ಟ್ ಮಾಡಿ ಆ ಹಂಟಿಂಗ್ ಸೀನನ್ನು ಎಕ್ಸಿಕ್ಯೂಷನ್ ಮಾಡಿದ್ವಿ. ಸೊ ನೀವು ಈಗ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ರಿಯಲಾಗಿ ನಾವು ಹಂಟ್ ಮಾಡ್ತಿದ್ದೀವಿ ಅನ್ನೋ ಫೀಲ್ 100% ಬಂದೇ ಬರುತ್ತೆ. ಎಸ್, ಫೈನಲಿ ಪ್ರೇಕ್ಷಕರು ನಿಮ್ಮ ಸಿನಿಮಾವನ್ನು ನೋಡಿ ಅವರು ಯಾವ ಭಾವನೆಯೊಂದಿಗೆ ಹೊರಗಡೆ ಬರಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ? ನಾನು 100% ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿರೋ ಸಿನಿಮಾ. ಬಟ್ ನಿಮಗೆ ಒಳಗಡೆ ಬಂದು ಹೊರಗಡೆ ಹೋಗೋವರೆಗೂ ಈ ಒಬ್ಬ ಹೊಸ ಡೈರೆಕ್ಟ್ರು ಅಥವಾ ಹೊಸ ಟೀಮನ್ನು ನಿಮ್ಮ ತಲೆಗೆ ಬರಲ್ಲ ಅನ್ನೋದು ನನ್ನ ಒಂದು ಅಜುರೆನ್ಸು. ಮತ್ತು ನಿಮ್ಮ ತಲೆಯಲ್ಲಿ ಒಳಗಡೆ ಹೋದಾಗ ಈ ಹೊಸಬ್ರು ಏನು ಮಾಡಿದಾರೋ ಏನಿಲ್ವೋ ಅನ್ನೋ ತಲೆಯಲ್ಲಿ ಬಿಟ್ಟು
ಆರಾಮಾಗಿ ಬಂದು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಕರಿಕಾಡದ ಸ್ಟ್ರೆಂತ್ ಏನು, ಯಾಕೆ ನಾವು ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಆಶಯ. ಸೊ ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ತಮಗೆ ಒಳ್ಳೆಯದಾಗಲಿ. ಕರಿಕಾಡ ನಮ್ಮ ಮೊದಲನೇ ಪ್ರಾಜೆಕ್ಟ್, ಮತ್ತಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮಗೆ ನಮ್ಮ ಮುಂದೆ ಬರ್ತಾರೆ, ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕೆ ವೆಂಕಟೇಶ್ ಸರ್ ಅಂದರೆ ಕರಿಕಾಡ ಸಿನಿಮಾದ ನಿರ್ದೇಶಕರ ಮಾತುಕತೆಗಳು. ಕರಿಕಾಡ ಸಿನಿಮಾ ಫೆಬ್ರವರಿ 6ರಂದು ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.